ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಮಾರೇಮ್ಮ ಹಬ್ಬದ ಮಾರನೇ ದಿನದ ವ್ಲಾಗ್, ಅಂದರೆ ಗುರುವಾರದ ವ್ಲಾಗ್ ಇದು. ಈಗ ಬಂದಿರೋ ನೆಂಟರೆಲ್ಲ ಹೋದರು. ಈಗ ಇರೋದು ಮಾತ್ರ ನಮ್ಮ ಅಕ್ಕಾರು, ಹಾಗೆ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅಕ್ಕನ ಮಕ್ಕಳು ಅಷ್ಟು ಮಾತ್ರ ಇದ್ದಾರೆ. ಈಗ ಇವರು ಸಹ ಹೊರಡ್ತಾರೆ. ಬೆಳಿಗ್ಗೆನೇ ಕಾಫಿ ಮಾಡಿದ್ವಿ. ಕಾಫಿ ಕುಡಿದ್ಬಿಟ್ಟು ಈಗ ತಿಂಡಿಗೆ, ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಜನ ನಾನ್ ವೆಜ್ ತಿನ್ನಲ್ಲ. ಹಂಗಾಗಿ ಅವ್ರಿಗೆ ಕ್ಯಾಪ್ಸಿಕಮ್ ಇತ್ತು, ಅದನ್ನ ಗ್ರೇವಿ ಮಾಡ್ತಾಯಿದ್ವಿ. ಹಾಗೆ ಚಿಕನ್ ಸಾರು, ಮಟನ್ ಸಾಂಬಾರು ಎಲ್ಲ ಇತ್ತು. ಅದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ವಿ. ಈಗಾದರೆ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಟಿದ್ವಿ, ಪಲ್ಯಕ್ಕೆ ರೆಡಿ ಮಾಡಿದ್ವಿ. ಹೊರಗಡೆ ಮಾಡೋಣ ಅಂತೇಳ್ಬಿಟ್ಟು ಹೊರಗಡೆ ಸ್ಟವ್ ಹಚ್ಚಿದ್ವಿ, ಆದರೆ ಗ್ಯಾಸ್ ಖಾಲಿ ಆಯಿತು. ಮತ್ತೆ ತಂದು ಒಳಗಡೆ ಇಟ್ವಿ. ನಾನು ನಮ್ಮ ಅತ್ತಿಗೆ ಚಪಾತಿ ಬೇಯಿಸ್ತಾಯಿದ್ವಿ. ಮಿಕ್ತವರೆಲ್ಲ ಒಂದು 3 ಜನ ಚಪಾತಿ ಹೊಸ್ಕೊಡ್ತಾಯಿದ್ರು. ಈಗಾದರೆ ತಿಂಡಿ ತಿಂತಾಯಿದ್ದಾರೆ. ಪಲ್ಯ ಎಲ್ಲ ಆಯಿತು. ನಮ್ಮ ಅಕ್ಕವರು ಇವರು ಗುರುವಾರ ಆಗಿರೋದ್ರಿಂದ ನಮ್ಮ ರಾಧಕ್ಕನೂ ತಿನ್ನೋದಿಲ್ಲ. ಹಾಗೆ ನಮ್ಮ ದೊಡ್ಡಮ್ಮ ಅಷ್ಟಕ್ಕಷ್ಟೇ ನಾನ್ ವೆಜ್ ತಿನ್ನೋದು. ಅವರು ಸಹ ಪಲ್ಯದಲ್ಲೇ ತಿಂತಾಯಿದ್ದಾರೆ. ಇವರು ಸಹ ನಮ್ಮ ಅಕ್ಕನೇ, ನಮ್ಮ ದೊಡ್ಡಮ್ಮನ ಮಗಳು. ಅದಾದಮೇಲೆ ನಮ್ಮಮ್ಮ ತುಂಬ ದಿನಕ್ಕೆ ಬಂದಿದ್ದು ನಮ್ಮ ಅಕ್ಕವರೆಲ್ಲ. ಹಂಗಾಗಿ ಮಡ್ಲಕ್ಕಿ ಹಾಕೋಣ ಅಂತೇಳ್ಬಿಟ್ಟು 6 ಸ್ಯಾರಿ ತೊಗೊಬಂದಿತ್ತು ಎಲ್ರಿಗೂ, ನಮಗೂ ಸೇರಿಸ್ಬಿಟ್ಟು. ನಮ್ಮ ಅಕ್ಕವರೆಲ್ಲ ಈಗ ಹೊರಟ್ರು ಊರಿಗೆ. ಹಂಗಾಗಿ ನಮ್ಮಮ್ಮ ಮಡ್ಲಕ್ಕಿ ಹಾಕೋಣ ಅಂತೇಳ್ಬಿಟ್ಟು ಸ್ಯಾರಿ ತೊಗೊಬಂದಿದ್ರು. ಈಗ ಮಡ್ಲಕ್ಕಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಇದು ಈಗ ಮಡ್ಲಕ್ಕಿ ಹಾಕೊಳ್ಳೋದಕ್ಕೆಲ್ಲ ಕೂತಿದ್ದಾರೆ 4 ಜನನು. ನಮ್ಮಮ್ಮ ತಟ್ಟೆಗೆ ಸಹ ಎಲ್ಲ ರೆಡಿ ಮಾಡಿಟ್ಟಿತ್ತು. ಈಗ ನಮ್ಮ ದೊಡ್ಡಮ್ಮನೇ ಮಡ್ಲಕ್ಕಿ ಹಾಕ್ತಾಯಿದೆ. ಈಗ ಮಡ್ಲಕ್ಕಿ ಹಾಕಬೇಕಾದ್ರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತೇಳಿದ್ರು. ಹಂಗಾಗಿ ಕರ್ಗೆಡು ಬಿದ್ವು, ಹಬ್ಬದಲ್ಲಿ ಮಾಡಿರೋದು. ನಮ್ಮ ಅಕ್ಕರೆಲ್ಲರೂ ತಿಂತಾಯಿದ್ದಾರೆ. ಸ್ವೀಟ್ ತಿಂತ ಮಡ್ಲಕ್ಕಿ ಹಾಕಿಸ್ಕೋಬೇಕು. ಹಂಗಾಗಿ ಈಗ ನಮ್ಮ ದೊಡ್ಡಮ್ಮ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ನಮ್ಮ ಅಕ್ಕರು ಹಬ್ಬದ ದಿನ ಸ್ವಲ್ಪ ಲೇಟಾಗಿ ಬಂದರು. ಹಂಗಾಗಿ ಅವ್ರು ಬಳೆ ಹಾಕಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಹಂಗಾಗಿ ನಮ್ಮಮ್ಮ ಬಳೆಗೆ ಅಂತೇಳ್ಬಿಟ್ಟು ದುಡ್ಡು ಸಹ ಇಟ್ಟಿದ್ರು. ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕರಿಗೆಲ್ಲ ಮಡ್ಲಕ್ಕಿ ಹಾಕ್ತು. ಅದಾದಮೇಲೆ ಸುಮಾ ನಮ್ಮ ಅಕ್ಕನ ಮಗಳು, ಇವಳಿಗೇನು ಮಡ್ಲಕ್ಕಿ ಹಾಕಲಿಲ್ಲ. ಹಂಗಾಗಿ ನಮ್ಮಮ್ಮನೇ ಅರಿಶಿನ ಕುಂಕುಮ ಇಟ್ಬಿಟ್ಟು ಅವಳಿಗೂ ಸಹ ಒಂದು 200 ರೂಪಾಯಿ ಕುಂಕುಮಕ್ಕೆ ಅಂತೇಳ್ಬಿಟ್ಟು ಕೊಡ್ತು. ಅದಾದಮೇಲೆ ನೋಡಿ, ಇವಳು ನಮ್ಮ ಅಕ್ಕ, ನಮ್ಮ ಅಜ್ಜಿ ತುಂಬ ಕಾಮಿಡಿ. ಇವರಿಬ್ಬರು ಸೇರಿದಾರಂದರೆ ನಗುಗೆ ಕೊನೆಯೇ ಇಲ್ಲ ಅಂತಲೇ ಹೇಳ್ಬೋದು. ಅದೇ ಥರ ಮಾತಾಡ್ತಾರೆ. ಹಾಗಾಗಿ ನಮ್ಮ ಅಕ್ಕ ಹೊರಡ್ತಾ ಇದ್ಲು, ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ಲು. ಈಗ ಎಲ್ಲರೂ ತಿಂಡಿ ತಿಂದಿತ್ತು. ಈಗ 9:30 ಬಸ್ ಇದೆ. 9 ಗಂಟೆ ಬಸ್ಗೆ ಹೋಗಬೇಕಾಯಿತು, ಆದರೆ ಆ ಬಸ್ ಮಿಸ್ ಆಯಿತು. ಹಂಗಾಗಿ 9:30 ಬಸ್ಗೆ ಎಲ್ಲ ಹೊರಟಿದ್ದಾರೆ. ಈಗ ನಮ್ಮ ಅಕ್ಕ ನಮ್ಮ ಅಜ್ಜಿನ ರೇಗಿಸ್ತಾ ಇದ್ದಾಳೆ. ಈಗ ಬಸ್ ಆದರೆ ಬಂತು, ನಮ್ಮ ಮನೆ ಹತ್ರನೇ ಬರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್, ನಮಗೆ ದೂರ ಹೋಗಂಗಿಲ್ಲ. ಮಾರೇಮ್ಮನ ಹಬ್ಬ ಅಂತೂ ತುಂಬ ಖುಷಿಯಿಂದ ಮಾಡಿದ್ವಿ. ಮನೆ ತುಂಬ ಜನ. ಈ 3 ದಿನ ಟೈಮ್ ಯಾವ ಥರ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಈಗಾದರೆ ಒಬ್ಬೊಬ್ಬರೇ ಎಲ್ಲ ಖಾಲಿ ಆಗ್ತಿದ್ದಾರೆ ಮನೆಯಲ್ಲಿ. ನೋಡಿ, ಬಸ್ ಆದರೆ ಫುಲ್ಲು ರಶ್ ಆಗಿದೆ. ಜಾತ್ರೆ ಇದ್ದಿದ್ದರಿಂದ ಬಸ್ ಅಂತೂ ಫುಲ್ಲು ರಶ್ ಆಗಿತ್ತು. ಒಂದು 4-5 ದಿನ ಇದೇ ಥರ ಇತ್ತು ಕ್ರೌಡು. ತುಂಬ ಜನ ಇದ್ರು ಈ ಸರಿ ಮಾರೇಮ್ಮನ ಹಬ್ಬಕ್ಕಂತೂ. ನಾನು ಯಾವತ್ತೂ ನೋಡಿರಲಿಲ್ಲ ಇಷ್ಟು ಜನ. ಈಗಾದರೆ ಬಸ್ಸು ಹೊರಡ್ತು. ಮನೆ ಹತ್ರ ನೋಡಿದರೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಈಗ ಇರೋದು ಮಾತ್ರ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಸುಷ್ಮಾ, ಇನ್ನೊಬ್ಬ ಅಕ್ಕ ಮಾತ್ರ ಇದ್ದಾರೆ ಅಷ್ಟೇ. ಇನ್ನು ಮಿಕ್ತವರೆಲ್ಲ ಹೋದರು. ಹಿಂಗೆ ನೋಡಿ, ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ. ಅವರೆಲ್ಲ ಹೋದ್ಮೇಲೆ ಈಗ ನಾವು ಊಟ ಮಾಡ್ತಾಯಿದ್ವಿ. ನಮ್ಮ ಅಕ್ಕ, ನಮ್ಮಮ್ಮ, ನಾನು, ನಮ್ಮ ಸುಷ್ಮಾ ಎಲ್ಲನ. ಇನ್ನೂ ಸ್ವಲ್ಪ ನಾನ್ ವೆಜ್ ಊಟನೇ ಇತ್ತು, ಮಟನ್ನು ಚಿಕನ್ದೆಲ್ಲನ. ಅದನ್ನೇ ಊಟ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ತಿಂತಾ ಇರಲಿಲ್ಲ. ಅವಳು ಒಳಗಡೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ವಿ, ಅದನ್ನೇ ತಂದು ತಿಂತಾ ಇದ್ದಾಳೆ. ಈಗ ನಾವೆಲ್ಲ ಮಾತಾಡಿಕೊಂಡು ಊಟ ಮಾಡ್ತಾ ಕೂತಿದ್ವಿ. ಈ 3-4 ದಿನ ಯಾವ ಥರ ಟೈಮ್ ಪಾಸ್ ಆಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟೇ ಜನ ಇತ್ತು, ನಮಗೂ ಅಷ್ಟೇ ಟೈರ್ಡ್ ಆಗಿಬಿಡ್ತು. ಈಗ ನಮ್ಮ ಅಕ್ಕ, ಇನ್ನೊಬ್ಬ ಅಕ್ಕ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಇವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಹಂಗಾಗಿ ನಾನು ಹೊರಡ್ತೀನಮ್ಮ ಇವತ್ತು ಸಂಜೆ ಅಷ್ಟರಲ್ಲಿ ಮನೆಗೆ ಹೋದರೆ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಸಹ ಹೊರಟ್ಲು ಒಂದು 12:30 ಬಸ್ಸಿಗೆ. ಅದಾದಮೇಲೆ ಸಾಯಂಕಾಲ ಒಂದು 4 ಗಂಟೆ ಆಗಿತ್ತು. ಈಗ ನಮ್ಮ ಮಳೆ ಮನೆ ಹತ್ರ ಬಂದ್ವಿ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಹುಟ್ಟಿ ಬೆಳೆದಂಥ ಮನೆ. ನಾವು ಇರಬೇಕಾದ್ರೆ ಗುಡಿಸ್ಲು ಮನೆ. ಅದಾದಮೇಲೆ ನಮ್ಮದೊಂದು 10th ಆದಮೇಲೆ ಮೋಲ್ಡ್ ಹಾಕಿದ್ವಿ ಮನೆಗೆ. ನಾವು ಗುಡಿಸ್ಲು ಮನೆಗೆ ಹುಟ್ಟಿ ಬೆಳೆದಿದ್ದು. ಈಗ ಇದನ್ನು ಬಾಡಿಗೆ ಕೊಟ್ಟಿದ್ವಿ. ಅವ್ರು ಇರಲಿಲ್ಲ, ಬಾಗಿಲಾಕಿದ್ರು, ಎಲ್ಲೋ ಹೋಗಿದ್ರು. ಅದನ್ನ ನೋಡಿಕೊಂಡು ಅದಾದಮೇಲೆ ಈಗ ನಮ್ಮ ಅಣ್ಣರ ಮನೆಗೆ ಬಂದ್ವಿ. ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಹೋಗ್ಬೇಕಾಗಿತ್ತು. ಇಲ್ಲಿ ನಮ್ಮ ಅಣ್ಣ ಕಂಡುಕೊಂಡು ಬರ್ರಿ ಹೋಗಿ ನಿಂತ್ರಿ ಅಂತೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದರು. ಇವರು ನಮ್ಮ ಅಣ್ಣನ ವೈಫ್, ಇವರು ಈಶ್ವರಮ್ಮ ಅಂತೇಳ್ಬಿಟ್ಟು. ಇವರು ಇಬ್ಬರು ಅಣ್ಣ ತಮ್ಮದಿರು 2 ಪೋರ್ಷನ್ನಾಗಿ ಮನೆ ಕಟ್ಟಿದ್ದಾರೆ. ಇವರು ನಮ್ಮ ಅಣ್ಣ 2ನೇವರು, ಈರ್ಕ್ಯತ್ರಾಯ ಅಂತೇಳ್ಬಿಟ್ಟು. ರೋಡಲ್ಲಿ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಕಂಡುಕೊಂಡು ಕರ್ಕೊಬಂದರು. ತುಂಬ ಇಷ್ಟಪಡ್ತಾರೆ ನಮ್ಮನ್ನಾದರೆ ತುಂಬ. ಅದರಲ್ಲೂ ನಾನಂದರೆ ಈ ಅಣ್ಣನಿಗೆ ತುಂಬ ಇಷ್ಟ.
ಈಗ ಅವರು ಸಹ ಊಟಕ್ಕೆ ಕೂತಿದ್ರು, ನಾವು ಹೋದ್ವಿ. ನಾವು ಊಟ ಮಾಡ್ಕೊಂಡು ಬಂದಿದ್ವಿ ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಕಾಫಿ ಟೀ ಕುಡಿದು ಅರಿಶಿನ ಕುಂಕುಮ ತೊಗೊಂಡು ಬಂದ್ವಿ. ಇದು ಚಿಕ್ಕಣ್ಣಂದು ಮನೆ, ಈರ್ಗೆ ತಣ್ಣಂದು. ಇಬ್ಬರು ಅಣ್ಣ ತಮ್ಮದಿರು ಒಂದೇ ಹತ್ರ ಮನೆ ಕಟ್ಟಿದ್ದಾರೆ. ಸೇಮ್ ಇಬ್ಬರದು ಒಂದೇ ಥರ ಇದೆ. ಮತ್ತು ಫಸ್ಟ್ ಫ್ಲೋರಲ್ಲೂ ಇದೇ ಥರ ಇದೆ, ಸಿಂಗಲ್ ಬೆಡ್ರೂಮು. ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರು ಸೇಮ್ ಇದೇ ಥರ ಬಂದಿದೆ. ಇವರು ನಮ್ಮ ಅಣ್ಣನ ವೈಫು ಶ್ರೀದೇವಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಸ್ತಾರೆ. ಅಕ್ಕ ವೀಡಿಯೋನು ಮಾಡಿಬಿಡಮ್ಮ, ನಾವೇನು ರೆಡಿಯಾಗಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡಕ್ಕ, ನಾವು ಇದೇ ಥರನೇ ಇರೋದು ವೀಡಿಯೋದಲ್ಲಿ ಅಂತೇಳ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡೆ. ಇವರು ನಮ್ಮ ನೆನಪಿಗೋಸ್ಕರ ನಮ್ಮ ಅಣ್ಣವ್ರ ಮನೆದು ಒಂದು ಸ್ವಲ್ಪ ಹೋಮ್ ಟೂರ್ ಥರ ಮಾಡಿಕೊಂಡೆ. ಒಳಗಡೆ ಒಂದು ಅಂಕಲ್ ಇದ್ದರು. ಇವ್ರು ನಮ್ಮನ್ನು ನೋಡಿಬಿಟ್ಟು ನೀವು ಮರ್ದಸಿ ಮಕ್ಕಳ ಅಂತಂದರು. ಹಂಗಂದ ತಕ್ಷಣ ನಮಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗಾದರೆ. ನಮ್ಮ ಅಪ್ಪನ ಹೆಸ್ರು ಕೇಳಿದರೆ ನನಗೆ ಅಳುನೇ ಬರುತ್ತೆ ಈಗಲೂ ಅಷ್ಟೇ. ನಮ್ಮಪ್ಪ ಎಲ್ಲರೂ ತುಂಬ ಒಳ್ಳೆಯ ವ್ಯಕ್ತಿ ನಿಮ್ಮಪ್ಪ ಅಂತ ಹೇಳ್ತಾರೆ, ಆದರೆ ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗೇ ಬಿಟ್ಟರು. ಅದಾದಮೇಲೆ ನಮ್ಮ ಅಣ್ಣ ಇವ್ರಿಗೆ ಹೆಣ್ಮಕ್ಳು, ನಾವೇ ಅಂತಲ್ಲ ಯಾರೇ ಹೆಣ್ಮಕ್ಳಾಗಲಿ ತುಂಬ ಇಷ್ಟಪಡ್ತಾರೆ. ಅಕ್ಕ ಒಳಗಡೆ ಟೀ ಮಾಡ್ತಾಯಿದ್ರು, ನಾನೇ ಕೊಡ್ತೀನಿ ಕುಂಕುಮ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ಮತ್ತು ಶ್ರೀದೇವ್ ಅಕ್ಕ ಬಂದುಬಿಟ್ಟು ಬೇಡ ಸುಮ್ಮನಿರು, ನೋಡಿದಾರೆ ಯಾರಾದರೂ ಏನು ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕ ಟೀ ಮಾಡೋದು ಬಿಟ್ಟೆ ಬಂದು ನಮಗೆ ಕುಂಕುಮ ಕೊಟ್ಟರು. ತುಂಬ ಇಷ್ಟಪಡ್ತಾರೆ ನಮ್ಮನ್ನು. ಮತ್ತು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಣ್ಣ ಅವ್ರ ಅಪ್ಪ ಮತ್ತು ನಮ್ಮಪ್ಪ ತುಂಬ ಕ್ಲೋಸ್ ಅಂತೆ. ಆ ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ಈಗಲೂ ಸಹ ಅದೇ ಪ್ರೀತಿ ಕೊಡ್ತಾ ಇದ್ದಾರೆ. ಎಲ್ಲಿ ಕಂಡ್ರೂ ಬಿಡೋದಿಲ್ಲ, ಮಾತಾಡಿಸ್ತಾರೆ. ನಮ್ಗೆ ಅಷ್ಟೇ ಸಾಕು, ತುಂಬ ಇಷ್ಟಪಡ್ತಾರೆ. ನಾವು ಅಷ್ಟೇ ಇಷ್ಟಪಡ್ತೀವಿ ಅವ್ರನ್ನ. ಅಣ್ಣರು ಇಬ್ಬರು ಅಣ್ಣ ತಮ್ಮದಿರು ಅಕ್ಕಪಕ್ಕನೇ ಮನೆ ಇದೆ. ಇವ್ರು ಬಂದುಬಿಟ್ಟು ದೊಡ್ಡ ಅಣ್ಣ ಅವ್ರ ವೈಫು. ಇವ್ರದ್ದು ಸೇಮ್ ಅದೇ ಥರ ಮನೆ, ಇಬ್ಬರದು ಒಂದೇ ಥರ ಇದೆ. ಸೋಫಾ ಸಹ ಅಷ್ಟೇ, ಡೈನಿಂಗ್ ಟೇಬಲ್ ಇಬ್ಬರದು ಒಂದೇ ಥರ, ಒಂದೇ ಡಿಸೈನು, ಒಂದೇ ಕಲರು. ಮೇಲ್ಗಡೆ ಮನೇನು ಹೋಮ್ ಟೂರ್ ಮಾಡೋಕ್ಕೆ ಹೋಗಲಿಲ್ಲ, ಈ ಥರ ಇತ್ತು. ಅದಾದಮೇಲೆ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಹೋಗೋ ರೋಡಲ್ಲೇ ನಮ್ಮದು ಸ್ಕೂಲಿದೆ. ನಾವು ಇದೇ ಸ್ಕೂಲಲ್ಲೇ ಓದಿದ್ದು, ಹೈಸ್ಕೂಲು, ಗೌರ್ಮೆಂಟ್ ಸ್ಕೂಲು. ಅದಾದಮೇಲೆ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಬಂದ್ವಿ. ಇವರು ನಮ್ಮ ಚಿಕ್ಕಪ್ಪನ ವೈಫು ಗಂಗಮ್ಮ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನಾನು ಇರೋದು ನೋಡಿ ಯಾವ ಅವತಾರದಲ್ಲಿ ಇದ್ನಿ ವೀಡಿಯೋ ಮಾಡ್ತಾಯಿದ್ದೀಯ ಬೇಡ ಅಂತಂದರೆ, ನಾವು ನಿಂಗೆ ಹೇಳಮ್ಮ ಇರೋದು, ನಾವೇನು ವೀಡಿಯೋಕ್ಕಂತೇನು ರೆಡಿ ಆಗೋದಿಲ್ಲ, ಪರವಾಗಿಲ್ಲ ಇದೇ ಥರ ಇರಬೇಕಂತ ಹೇಳ್ಬಿಟ್ಟು ಅವ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇವನು ಬಂದುಬಿಟ್ಟು ನನ್ನ ಕ್ಲಾಸೇ, ನಮ್ಮ ರವಿ, ನಮ್ಮ ಚಿಕ್ಕಪ್ಪನ ಮಗ. ಇವನು ನಾನು ಒಂದೇ ಕ್ಲಾಸ್ಮೇಟು. ಮಾತಾಡ್ತಾ ಕೂತಿದ್ವಿ, ತುಂಬ ಕಾಮಿಡಿ ಮಾಡ್ತಾನೆ ಇವನು ಅಷ್ಟೇ. ಇವರು ಇನ್ನೊಬ್ಬ ಚಿಕ್ಕಪ್ಪನ ಹೆಂಡ್ತಿ. ಇವರು ಈ ಊರಲ್ಲಿಲ್ಲ, ಬೇರೆ ಊರಲ್ಲಿದ್ದಾರೆ. ಇವರು ಸಹ ಹಬ್ಬಕ್ಕೆ ಬಂದಿದ್ದರು. ಇವರು ಹೇಳ್ತಾಯಿದ್ರು ಬಿಡಮ್ಮ ನಮ್ಮದೆಲ್ಲ ಏನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ನಮ್ಮದೊಂದು ನೆನಪಿಗೋಸ್ಕರ ನಾವು ಕ್ಲಿಪ್ಪಿಂಗ್ನ ತೊಗೊಂಡೆ. ಇವಳು ನಮ್ಮ ರವಿ ವೈಫು ರೂಪಾ ಅಂತೇಳ್ಬಿಟ್ಟು, ಅಕ್ಕ ನಂದು ಮಾತ್ರ ವೀಡಿಯೋ ಮಾಡಿಬಿಡಕ್ಕ ಅಂತೇಳ್ಬಿಟ್ಟು ಕಾಫಿ ತಟ್ಟೆನೇ ಮೇಲೆ ಇಟ್ಕೊಂಡಿದ್ಲು. ಇಲ್ಲ ನಾನು ನೀನು ಮಾಡೋದೆ ಅಂತೇಳ್ಬಿಟ್ಟು ಅವಳು ಕಾಫಿ ಕೊಡಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಈಗೆಲ್ಲರೂ ಕೂತ್ಕೊಂಡು ಸ್ವಲ್ಪ ತರಟೆ ಹೊಡೆದ್ವಿ. ನಮ್ಮ ರವಿ ಅಂತೂ ತುಂಬ ಕಾಮಿಡಿ ಮಾಡ್ತಾನೆ. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ ಸೋದರತ್ತೆ, ನಮ್ಮ ಚಿಕ್ಕಪ್ಪ ಅವ್ರ ಅಕ್ಕ. ಪ್ರತೀಕಂತೂ ಸುಮ್ಮನೆ ಆಟ ಆಡ್ತಾಯಿದ್ದ. ದೊಡ್ಡದು ಬಟ್ಟೆ ಬೇರೆ ಇಟ್ಕೊಂಡಿದ್ದ, ಅವ್ನು ಕೈ ಕಾಲು ಮುಚ್ಕೊಂಡಿದ್ದ, ಅದರಲ್ಲಿ ಆಟ ಆಡ್ತಾಯಿದ್ದ. ಇವರು ನಮ್ಮ ದೊಡ್ಡಪ್ಪ ಹಿರ್ಕ್ಯಾತಪ್ಪ ಅಂತೇಳ್ಬಿಟ್ಟು. ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಈ ಅತ್ತೆ ಹತ್ರ ಬಂದ್ವಿ. ಇವತ್ತೆಗೂ ನಮಗೂ ತುಂಬ ಅಟ್ಯಾಚ್ಮೆಂಟ್ ಅಂದರೆ ತುಂಬ ಅಟ್ಯಾಚ್ಮೆಂಟು. ಮಾತಾಡ್ತಾ ಫುಲ್ ಹತ್ಕೊಂಡ್ಬಿಟ್ವಿ ಎಲ್ಲರೂ. ಯಾಕಂದರೆ ಅಷ್ಟು ನಮಗೆ ಪ್ರೀತಿ ಕೊಟ್ಟು ಸಾಕಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮಪ್ಪ ಇಲ್ಲದೆ ಇರೋ ಟೈಮಲ್ಲಿ ನಮಗೆ ಸ್ವಲ್ಪ ಕಷ್ಟನೇ ಇತ್ತು ಊಟಕ್ಕೂ ತಿನ್ನೋದಕ್ಕೆಲ್ಲನ. ಅಂದರೆ ಇಲ್ಲ ಅಂತಲ್ಲ, ಗಂಡ್ಮಕ್ಳು ಇಲ್ಲದೆ ಇರೋ ಮನೆ, ಬರೀ ನಾವು, ನಮ್ಮ ಅಕ್ಕ, ನನ್ನ ತಮ್ಮ ತುಂಬ ಚಿಕ್ಕವರು, ಮನೆಗೆ ಗಂಡಸರಿಲ್ಲ, ನಮ್ಮಮ್ಮ ಒಬ್ಬರೇ. ಆ ಟೈಮಲ್ಲಿ ನಮಗೆ ಧೈರ್ಯ ಇರ್ತಾಯಿರಲಿಲ್ಲ, ನಮ್ಮ ಅಮ್ಮನಿಗೆ ಆಗಲಿ ನಮಗೆ ಆಗಲಿ. ಇವರು ಪಕ್ಕದಲ್ಲಿದ್ದರು ಅಲ್ವಾ, ತುಂಬ ಪ್ರೀತಿ ಕೊಟ್ಟು ನಮ್ಮನ್ನ ಸಾಕಿದ್ದಾರೆ. ಏನೇ ಆಗಲಿ ತಿನ್ನೋದಿದ್ದರೆ ನಮಗೆ ಕೊಡ್ದಲೇ ತಿಂತಾಯಿರಲಿಲ್ಲ. ಇವರು ಬೆಳಗ್ಗೆ ಸಾಯಂಕಾಲ 2 ಟೈಮು ಕಾಫಿ ಕಡಲೆಕಾಯಿ ಕಂಪಲ್ಸರಿ ಇರ್ತಾಯಿತ್ತು ಇವ್ರ ಮನೆಯಲ್ಲಿ. ಇವತ್ತೇ ಗಂಡ ಅಂದರೆ ನಾನು ಅಂದರೆ ತುಂಬ ಇಷ್ಟ. ನನ್ನ ಗಂಡುಮಿ ಅಂತ ಕರೀತಾಯಿದ್ರು ಅವರು ಪ್ರೀತಿಯಿಂದ. ಕಡಲೆಕಾಯಿ ಹುರಿತಾಯಿದ್ರೆ ಆ ಮಾಮ ನನಗೆ ಕರೆದು ಕೊಡೋದು. ಇವರಷ್ಟು ನಮ್ಗೆ ಯಾರೂ ಪ್ರೀತಿ ಕೊಟ್ಟಿಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ನನ್ನ ತಮ್ಮನೂ ಅಷ್ಟೇ, ಚಿಕ್ಕೋನಿದ್ದಾಗ ಇವತ್ತೇನ ತುಂಬ ಹೊಡೆದಿದ್ದಾನೆ, ಕಾಲಲ್ಲೆಲ್ಲ ಒದಿತಾ ಇದ್ದ. ಈ ಅತ್ತೆ ಸ್ವಲ್ಪನೂ ಬೇಜಾರಾಗ್ತಿಲ್ಲ, ನಮಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಇವ್ರನ್ನ ಮರೆಯೋದಕ್ಕೆ ಆಗಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇವರು. ಇವ್ರ ಮಕ್ಕಳೂ ಅಷ್ಟೇ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿ ಗೋಡೆ ಹತ್ರ ಕೂತಿರೋದು ರಾಮೂರ್ತಿ ಮಾಮ, ಈ ಅತ್ತೆ ಚಿಕ್ಕ ಮಗ. ಇನ್ನೊಬ್ಬರು ದೊಡ್ಡವರು ಮೇಷ್ಟ್ರು, ಅವರು ಎಲ್ಲ ಹೊರಗಡೆ ಇದ್ದರು. ಎಷ್ಟು ಹತ್ಬಿಟ್ವಿ ಎಲ್ಲರೂ ಕೂತ್ಕೊಂಡು, ಬೆಳೆದು ಬಂದಿರೋದೆಲ್ಲ ನೆನೆಸ್ಕೊಂಡು. ಇವತ್ತೇ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವ್ರನ್ನಂತೂ ನಾನು ಸಾಯೋವರೆಗೂ ಮರೆಯಲ್ಲ, ಅಷ್ಟು ಪ್ರೀತಿ ಕೊಟ್ಟು ಅಷ್ಟು ಇದು ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ.
ಅದಾದಮೇಲೆ ಅತ್ತೆ ಮನೆ ಹತ್ರ ಬಂದ್ವಿ. ನಮ್ಮ ಅಜ್ಜಿ ನಾವು ಬರೋದು ತುಂಬ ಲೇಟ್ ಆಗಿಬಿಡ್ತು, ನಮ್ಮ ಮೇಲೆ ಮುನ್ಸ್ಕೊಂಡ್ಬಿಟ್ಟಿತ್ತು. ಮಧ್ಯಾಹ್ನ ಹೋದರೆ ಈಗ ಬರೋದು ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡು ಮಲ್ಕೊಂಡಿತ್ತು. ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ರು ಅವಾಗಲೇ ನಮ್ಮಮ್ಮ ನಮ್ಮ ದೊಡ್ಡಮ್ಮರೆಲ್ಲ. ನಮ್ಮ ಅಜ್ಜಿ ನಮ್ಮ ಮೇಲೆ ರೇಗ್ತಾ ಇತ್ತು, ಇಷ್ಟೊತ್ತೇ ನಮ್ಮ ಮಾಡೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈಗ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಮುಖ ತೊಳ್ಕೊಂಡು ಈಗ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಈಗ ನಮ್ಮ ಸುಷ್ಮಾರು ಹೊರಡ್ತಾರೆ ಇವತ್ತು, ಹಂಗಾಗಿ ನೆನ್ನೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ವಿ, ಅದನ್ನೆಲ್ಲ ಮಡಚಿ ಅವ್ರವ್ರ ಬ್ಯಾಗ್ಗೆ ಅವ್ರು ಇಟ್ಕೊಳ್ತಾ ಇದ್ದಾರೆ. ನಮ್ಮ ಸುಷ್ಮಾ ಹೊರಟ ಮೇಲಂತೂ ಇನ್ನೂ ಬೇಜಾರಾಯಿತು. ತುಂಬ ಚೆನ್ನಾಗಿ ಅಟ್ಯಾಚ್ಮೆಂಟ್ ಅವಳಿಗೂ ನಮಗೂ. ಅವಳು ಹೋದ್ಮೇಲೆ ತುಂಬ ಬೇಜಾರಾಯಿತು. ಚೆನ್ನಾಗಿದ್ವಿ, ಅವಳು ಒಂದು 4-5 ದಿನ ನಮ್ಮ ಜೊತೆ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ಲು. ಈಗ ಎಲ್ಲರೂ ಹೊರಡ್ತಾ ಇದ್ದಾರೆ, ಅದೇ ಬೇಜಾರು. ಈಗ ಎಲ್ಲರೂ ಕಾಫಿ ಬಟ್ಟೆ ಎಲ್ಲ ಮಡಚಿದ್ದಾದಮೇಲೆ ಈಗ ಕಾಫಿ ಕುಡಿತಾ ಇದ್ವಿ. ನಾವು ಚೇರ್ ಮೇಲೆ ಕೂತಿರೋರು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮವ್ರ ಅಕ್ಕ. ಇವರಿಬ್ಬರು ಅಕ್ಕ ತಂಗಿಯರು ಅಷ್ಟೇ, ತುಂಬ ಚೆನ್ನಾಗಿದ್ದರು. ಇವ್ರು ನೋಡಿದರೆ ನಮಗೆ ಒಂಥರ ಅನ್ಸೋದು, ಏನಪ್ಪ ಇವ್ರು ಇಷ್ಟು ಚೆನ್ನಾಗಿ ಒಂದು ದಿನಕ್ಕೂ ಅವರು ಜಗಳ ಮಾಡ್ದಾರಲ್ಲ. ಆದರೆ ಟೈಮು ಅನ್ನೋದು ಇರುತ್ತಲ್ಲ, ಇಬ್ಬರನ್ನೂ ಸ್ವಲ್ಪ ದಿನ ದೂರ ಇಟ್ಟಿತ್ತು. ಈಗ ಇಬ್ಬರು ಒಂದಾಗಿದ್ದಾರೆ. ಅವರಿಬ್ಬರು ನೋಡ್ತಾ ಇದ್ದರೆ ನಮಗೆ ಒಂಥರ ಅನ್ನಿಸ್ತಾಯಿತ್ತು. ಈಗಲೂ ಅಷ್ಟೇ ನಮ್ಮ ದೊಡ್ಡಮ್ಮನಿಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟಪಡ್ತಾರೆ. ಅದು ಏನು ಪ್ರೀತಿನ, ನಮ್ಮಮ್ಮನೂ ಅಷ್ಟೇ ನಮ್ಮ ದೊಡ್ಡಮ್ಮನ ತುಂಬ ಇಷ್ಟಪಡ್ತಾರೆ. ಕೆಲವು ಟೈಮು ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ನಮ್ಮ ಗಿರಿನೂ ನಮ್ಮ ಸುಷ್ಮಾ ಒಂದು ರೀಲ್ಸ್ ಮಾಡ್ತಾಯಿದ್ರು. ನಕ್ಕು ಸಾಕಾಯ್ತು ಈ ರೀಲ್ಸ್ ನೋಡಿ. ಗಿರಿ ಜೊತೆ ಮತ್ತು ಇನ್ನು ಇಬ್ಬರು ತಮ್ಮರ ಜೊತೆ ರೀಲ್ಸ್ ಮಾಡಿಬಿಟ್ಟು ಸುಷ್ಮಾ ಹೊರಟ್ಬಿಟ್ಲು. ಅಳುನೇ ಬರ್ತಾಯಿತ್ತು ಅವಳು ಹೋಗ್ಬೇಕಾದ್ರೆ, ಯಾಕಂದರೆ ಎಲ್ಲರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ಲು. ಹೊರಟ್ಬಿಟ್ಲು. ಈಗ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.